ನಮಸ್ಕಾರ. ಬೆಂಗಳೂರಿನಲ್ಲಿ ನಡೀತಾ ಇರೋ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಆಕರ್ಷಿಸುವಲ್ಲಿ ವಿಜಯಪುರ ಜಿಲ್ಲೆಯು ಯಶಸ್ವಿಯಾಗಿದೆ. ಬನ್ನಿ ಹಾಗಾದ್ರೆ ಎರಡನೇ ದಿನ ಏನೆಲ್ಲ ಆಯಿತು ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ. ಕೈಗಾರಿಕಾ ಪ್ರಗತಿಯ ಭವಿಷ್ಯ ರೂಪಿಸಿದ ಇನ್ವೆಸ್ಟ್ ಕರ್ನಾಟಕ. ಸೆಮಿಕಂಡಕ್ಟರ್ ಕ್ಷೇತ್ರದ ಸವಾಲುಗಳ ಕುರಿತು ಚಿಂತನ ಮಂಥನ. ಪ್ರಗತಿಶೀಲ ರಾಜ್ಯವಾಗಿರುವ ಕರ್ನಾಟಕದ ಮುಂದಿನ ಅಭಿವೃದ್ಧಿಯ ಪಥವನ್ನೇ ಬದಲಾವಣೆ ಮುನ್ಸೂಚನೆ ಸಿಕ್ಕಿದೆ. ರಾಜ್ಯ ಸರ್ಕಾರದ ಆಶಯದಂತೆ ಬೆಂಗಳೂರಲ್ಲಿ ನಡೀತಾ ಇರೋ ಜಾಗತಿಕ ಹೂಡಿಕೆದಾರರ ಸಮಾವೇಶ ಬಲ ನೀಡಿದೆ. ರಾಜ್ಯ ಕಂಡ ಕನಸಿಗೆ ಪೂರಕವಾಗಿ ನಿರೀಕ್ಷೆ ಮೀರಿ ಬಂಡವಾಳ ಹರಿದು ಬರ್ತಾ ಇದ್ದು, ಹಲವು ಕಂಪನಿಗಳು ಕೈಗಾರಿಕಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಹೆಚ್ಚು ದೇಶಗಳ ಉದ್ಯಮಿಗಳು ಭಾಗವಹಿಸಿರುವ ಈ ಸಮಾವೇಶದಲ್ಲಿ ಉದ್ದಿಮೆ ನೀತಿ ನಿರೂಪಣೆ ಮತ್ತು ನಾವೀನ್ಯತೆ ಕುರಿತು ಚಿಂತನ ಮಂಥನ ನಡೀತಾ ಇದೆ. ಬೃಹತ್ ರಾಜ್ಯಗಳ ವಿಭಜನೆ ಅನಿವಾರ್ಯ ಎಂದ ತಜ್ಞರು. ಜಾಗತಿಕ ಹೂಡಿಕೆದಾರರ ಸಮಾವೇಶದಿಂದಾಗಿ ರಾಜ್ಯದಲ್ಲಿ ಪರಿಸರ ಸ್ನೇಹಿ, ಸುಸ್ಥಿರ ಮತ್ತು ಸಮತೋಲನದ ಕೈಗಾರಿಕಾ ಬೆಳವಣಿಗೆಗಳನ್ನು ಉತ್ತೇಜಿಸುವ ದಿಕ್ಕಿನಲ್ಲಿ ಚರ್ಚೆ ನಡೆದಿದೆ. ಕೇವಲ ಹೂಡಿಕೆಯಷ್ಟೇ ಅಲ್ಲ, ಬದಲಾಗಿ ಕೈಗಾರಿಕಾ ವಲಯದ ಸ್ಥಿತ್ಯಂತರಗಳ ಕುರಿತು ನಡೆದ ವಿವಿಧ ಗೋಷ್ಠಿಗಳು ದೇಶದ ಕೈಗಾರಿಕಾ ಬೆಳವಣಿಗೆಯ ಸಾಧಕ ಬಾಧಕಗಳಿಗೆ ಹೊಸ ಮಾರ್ಗ ಕಂಡುಕೊಳ್ಳುವಂತೆ ಮಾಡಿದೆ. is very limited in India, but I think here again, if you look at policy making, the data draft bill is already out for public opinion. I think in the next 30 days it will be closed. Hopefully in the next session the law should be there, and as all of us, many of us across businesses, we need to follow. ದೇಶದಲ್ಲಿ ಗಮನ ಸೆಳೆದಿರುವ ಸೆಮಿಕಂಡಕ್ಟರ್ ಕುರಿತು ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಗಂಭೀರ ಚರ್ಚೆ ನಡೆಯಿತು. ನಾವು ಸೆಮಿಕಂಡಕ್ಟರ್ ಕ್ಷೇತ್ರದ ಸಹಿತ ಎಲ್ಲಾ ಕೈಗಾರಿಕಾ ವಲಯಗಳಿಗೆ ಸಂಬಂಧಿಸಿದಂತೆ ಭಾರೀ ಬಂಡವಾಳ ಆಕರ್ಷಿಸುವ ಬಗ್ಗೆ ಮಾತಾಡ್ತಾ ಇರ್ತೇವೆ. ಆದರೆ ವಾಸ್ತವವಾಗಿ ನಾವು ಪ್ರತಿಭೆ ಮತ್ತು ಸಾಮರ್ಥ್ಯ ಎರಡನ್ನೂ ಸೃಷ್ಟಿಸುವ ಜರೂರಿದೆ. ಇದು ಸಾಧ್ಯವಾದರೆ ಬಂಡವಾಳದ ಹರಿವು ತನ್ನಿಂತಾನೇ ಆಗತ್ತೆ ಅನ್ನೋ ಅಭಿಪ್ರಾಯ ಮುಖ್ಯವಾಗಿ ಕೇಳಿಬಂದವು. ಗೋಷ್ಠಿಯಲ್ಲಿ ಉದ್ಯಮ ಪರಿಣಿತರಾದ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್ ಸಿಇಒ ಸಂತೋಷ್ ಕುಮಾರ್, ಎನ್ಎಕ್ಸ್ಪಿ ಸೆಮಿಕಂಡಕ್ಟರ್ಸ್ ಉಪಾಧ್ಯಕ್ಷ ಹಿತೇಂದ್ರ ಗಾರ್ಗ್ ಮತ್ತು ಗ್ಲೋಬಲ್ ಫ್ಯಾಬ್ ಎಂಜಿನಿಯರಿಂಗ್ ಸೊಲ್ಯೂಷನ್ಸ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಜಿತೇಂದ್ರ ಚಡ್ಡಾ ಒಕ್ಕೊರಲಿನಿಂದ ವ್ಯಕ್ತಪಡಿಸಿದರು. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಮುಂದಿನ 10 ವರ್ಷಗಳು ಭಾರತದ್ದಾಗಿವೆ. ಈ ಅವಧಿಯಲ್ಲಿ ಈ ಕ್ಷೇತ್ರದ ಈಗಿನ $40 ಬಿಲಿಯನ್ ವಹಿವಾಟು $400 ಬಿಲಿಯನ್ ಮೀರಲಿದೆ. ಆದರೆ ನಮ್ಮ ಶಿಕ್ಷಣ ರಂಗದಲ್ಲಿ ಗುಣಮಟ್ಟದ ಬೋಧಕರು, ಸಂಶೋಧನೆ ಮತ್ತು ಪ್ರಾಯೋಗಿಕ ಕಲಿಕೆ ಮೂರರ ಕಡೆಗೂ ಆದ್ಯ ಗಮನ ಕೊಡಬೇಕು ಅಂತ ಸಮಾವೇಶದಲ್ಲಿ ಕರೆ ನೀಡಲಾಯಿತು. ಅಭಿವೃದ್ಧಿ ಹಂಚಿಕೆಗಾಗಿ ಬೃಹತ್ ರಾಜ್ಯಗಳ ವಿಭಜನೆ ಅತ್ಯವಶ್ಯಕ ಅನ್ನೋ ಅಭಿಪ್ರಾಯ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ವ್ಯಕ್ತವಾಗಿದೆ. ಪ್ರಗತಿಯ ವೇಗ ಹೆಚ್ಚಿಸುವ ನಿಟ್ಟಿನಲ್ಲಿ ದೊಡ್ಡ ರಾಜ್ಯಗಳ ವಿಭಜನೆ ಹಾಗೂ ಹಲವು ನಗರಗಳ ಅಭಿವೃದ್ಧಿ ಅತ್ಯಗತ್ಯ ಅಂತ ಹೆಸರಾಂತ ಅರ್ಥಶಾಸ್ತ್ರಜ್ಞ ಮತ್ತು ಕೇಂದ್ರ ಯೋಜನಾ ಆಯೋಗದ ಮಾಜಿ ಉಪಾಧ್ಯಕ್ಷ ಮಾಂಟೆಕ್ ಸಿಂಗ್ ಅಹಲುವಾಲಿಯಾ ಪ್ರತಿಪಾದಿಸಿದರು. I think it's a very complex matter, and in our arrangement, if both states, we worked on this in the Planning Commission to see whether there was some way. The present situation is that if all the inter-riverine states actually agree, then the centre can pass a law on how the water should be distributed. Otherwise, it's a consensual thing, and of course, consensual means there's some award, and then some state says the lower riparian state just rejects the award, and then you have to go to the Supreme Court, and that doesn't work. So frankly, you're right. Don't think of a conflict. There's no conflict on most other things. Okay? And with GST,
the issue of uniformity of taxation has been sorted out. ಎರಡನೇ ಸ್ತರದ ನಗರಗಳಿಗೆ ಹೂಡಿಕೆ ಆಕರ್ಷಣೆಯಿಂದ ಪ್ರಗತಿಯಾಗಲಿದೆ ಅನ್ನೋ ಅಭಿಪ್ರಾಯಕ್ಕೆ ಸಮಾವೇಶದಲ್ಲಿ ಮಾನ್ಯತೆ ಸಿಕ್ಕಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ, ಐಟಿ ಆಧಾರಿತ ಸೇವಾ ವಲಯದ ಜೊತೆಗೆ ಬಾಹ್ಯಾಕಾಶ, ರಕ್ಷಣೆ, ಬಯೋಟೆಕ್ ಕ್ಷೇತ್ರದಲ್ಲೂ ಹೆಸರುವಾಸಿಯಾಗಿದೆ. ಆಯಾ ಪ್ರದೇಶಗಳ ಸಂಪನ್ಮೂಲ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎರಡನೇ ಸ್ತರದ ನಗರಗಳಲ್ಲೂ ಹೂಡಿಕೆ ಉತ್ತೇಜಿಸಿದರೆ ಪ್ರಗತಿ ಸಾಧ್ಯವಾಗಲಿದೆ ಅಂತ ಟರ್ಬೋಸ್ಟಾರ್ಟ್ ಗ್ಲೋಬಲ್ ಸಿಇಒ ವೆಂಕಟರಾಜು ಅಭಿಪ್ರಾಯಪಟ್ಟರು. ಪಾರದರ್ಶಕತೆ, ಸ್ಥಿರತೆ ಹಾಗೂ ಮುಂದುವರಿಕೆಯಂತಹ ವಾತಾವರಣ ನಿರ್ಮಾಣದಲ್ಲಿ ಉದ್ಯಮಿಗಳು ಹೂಡಿಕೆಗೆ ಮುಂದೆ ಬರೋದು ನಿಶ್ಚಿತ. ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳ ಸ್ಥಾಪನೆಗೆ ಒತ್ತು ಕೊಡುವ ಮೂಲಕ ರಾಜ್ಯ ಸರ್ಕಾರ ಉತ್ತಮ ಕೆಲಸ ಮಾಡಿದೆ. ಉತ್ಪಾದನಾ ವಲಯ ಮತ್ತು ಪೂರೈಕೆ ಸರಪಳಿ ನಡುವೆ ಸಮತೋಲನ ಸಾಧಿಸಬೇಕಿದೆ ಅಂತ ಟರ್ಬೋಸ್ಪಾಟ್ ಗ್ಲೋಬಲ್ ಸಿಇಒ ವೆಂಕಟರಾಜು ಹೇಳಿದರು. ಹಸಿರು ಇಂಧನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಕರ್ನಾಟಕದ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ. ಸ್ವಿಟ್ಜರ್ಲ್ಯಾಂಡ್ ಕಂಪನಿಗಳು ಆಸಕ್ತಿ ತೋರಿವೆ ಅಂತ ಉಡುಪಿ ಮೂಲದ ಸ್ವಿಟ್ಜರ್ಲ್ಯಾಂಡ್ ಸಂಸದ ಹಾಗೂ ಸ್ವಿಸ್ ಇಂಡಿಯಾ ಪಾರ್ಲಿಮೆಂಟರಿ ಗ್ರೂಪ್ನ ಅಧ್ಯಕ್ಷ ಎಚ್.ಸಿ. ನಿಕ್ ಗುಗ್ಗರ್ ಹೇಳಿದರು. ಸ್ವಯಂಚಾಲಿತ ಕಾರುಗಳು ಮುಂದಿನ ದಿನಗಳಲ್ಲಿ ಸಂಚಾರ ಕ್ಷೇತ್ರದಲ್ಲಿನ ಬಹುದೊಡ್ಡ ತಂತ್ರಜ್ಞಾನವಾಗಲಿದೆ ಅಂತ ಮರ್ಸಿಡೀಸ್ ಬೆಂಜ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಸಂತೋಷ್ ಅಯ್ಯರ್ ಸಮಾವೇಶದಲ್ಲಿ ಪ್ರತಿಪಾದನೆ ಮಾಡಿದರು. ವೇಗದ ನಗರೀಕರಣದ ವೇಳೆ ಸಂಚಾರ ಕ್ಷೇತ್ರದ ಭವಿಷ್ಯ ಕುರಿತಾದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಕಾರುಗಳ ಮೇಲೆ 68% ತೆರಿಗೆ ವಿಧಿಸ್ತಾ ಇದೆ. ಆದರೆ ಆ ಹಣ ಬೇರೆಡೆ ಬಳಕೆಯಾಗ್ತಾ ಇರೋದು ಈ ಕ್ಷೇತ್ರದ ಸಮಸ್ಯೆಗಳು ಉಳಿಯಲು ಕಾರಣವಾಗಿದೆ ಅಂದರು. ಸರ್ಕಾರ ಎಲ್ಲಾ ರೀತಿಯ ವಾಹನಗಳ ಸಂಚಾರದ ಡೇಟಾ ಆಧರಿಸಿ ಮೊಬಿಲಿಟಿ ಕ್ಷೇತ್ರದ ಸಾಧನೆಗೆ ಯೋಜನೆ ರೂಪಿಸಬೇಕು ಅಂತ ಅಭಿಪ್ರಾಯ ಗೋಷ್ಠಿಯಲ್ಲಿ ಕೇಳಿಬಂತು. ಅಲ್ಲದೆ ರಕ್ಷಣಾ ಕ್ಷೇತ್ರದ ಭವಿಷ್ಯದ ಕುರಿತು ಸಹ ಸಮಾವೇಶದಲ್ಲಿ ಚರ್ಚೆಯಾದವು. ಏರೋಸ್ಪೇಸ್ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಭಾರತಕ್ಕೆ ಉಜ್ವಲ ಭವಿಷ್ಯವಿದ್ದು ಅದನ್ನು ಸಾಕಾರಗೊಳಿಸುವತ್ತ ಸಾಗ್ತಾ ಇದೆ. ಆಟೋಮೊಬೈಲ್, ಏರೋಸ್ಪೇಸ್ ಮತ್ತು ರಕ್ಷಣೆ, ವೈದ್ಯಕೀಯ ಉಪಕರಣಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಉಪಕರಣಗಳ ಕ್ಷೇತ್ರದಲ್ಲಿ ಬೆಳೆಯಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ. ಭಾರತದಲ್ಲಿರುವ ನುರಿತ ಮಾನವ ಸಂಪನ್ಮೂಲ, ಸ್ಪಷ್ಟ ಗುರಿ ಹೊಂದಿರುವ ಸರ್ಕಾರ, ಭಾರೀ ಹೂಡಿಕೆಯ ಮೂಲಕ ಉತ್ಪಾದನೆ ಮತ್ತು ಅನ್ವೇಷಣೆಯಲ್ಲಿ ತೊಡಗಿರುವ ಖಾಸಗಿ ಕ್ಷೇತ್ರ ಇವೆಲ್ಲವುಗಳ ಕಾರಣದಿಂದ ಈ ಹೊಸ ಕ್ಷೇತ್ರಗಳು ಏಳಿಗೆ ಹೊಂದಲು ಸಾಧ್ಯವಾಗಲಿವೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಸುಮಾರು $100 ಬಿಲಿಯನ್ ವಹಿವಾಟು ನಡೆಸಬಹುದಾದ ಅವಕಾಶವಿದೆ ಅನ್ನೋ ಅಭಿಪ್ರಾಯ ಕೇಳಿಬಂತು. ಸಮಾವೇಶದ ಎಕ್ಸ್ಪೋಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜೊತೆಯಾಗಿ ಚಾಲನೆ ನೀಡಿದರು. ಕರ್ನಾಟಕ ಪೆವಿಲಿಯನ್, ಟೊಯೋಟೋ, ಎಂಬಸಿ ಗ್ರೂಪ್, ರಾಜ್ಯ ಪ್ರವಾಸೋದ್ಯಮ, ಡ್ರೋನ್ ತಂತ್ರಜ್ಞಾನದ ವೈಶಿಷ್ಟ್ಯಪೂರ್ಣ ಪ್ರದರ್ಶನ ಮಳಿಗೆಗಳು ಗಮನ ಸೆಳೆದಿವೆ. ಪ್ರದರ್ಶನ ಮಳಿಗೆಗಳನ್ನು ಕುತೂಹಲದಿಂದ ವೀಕ್ಷಿಸಿ ಮಾಹಿತಿ ಪಡೆಕೊಂಡರು. ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಮಹತ್ತರ ಬೆಳವಣಿಗೆ ಹೊತ್ತು ತರಲಿವೆ ಎನ್ನಲಾಗ್ತಾ ಇರೋ ಆಗ್ರಿಟೆಕ್ ಮತ್ತು ವೈದ್ಯಕೀಯ ಕ್ಷೇತ್ರದ ರೋಗ ಪತ್ತೆ ಮತ್ತು ಚಿಕಿತ್ಸೆಗಳನ್ನು ಸುಲಭವಾಗಿಸುವ ಆರೋಗ್ಯ ಸೇವೆಗಳ ತಂತ್ರಜ್ಞಾನಗಳ ಬಗ್ಗೆಯೂ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವ ಎಂಬಿ ಪಾಟೀಲ್ ಅವರಿಗೆ ವಿವರಣೆ ನೀಡಲಾಯಿತು. ಪ್ರದರ್ಶನ ಕುರಿತು ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಇದರಲ್ಲಿ 40ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿವೆ. ಈ ಪೈಕಿ ಜಾಗತಿಕ ಮಟ್ಟದ ಕಂಪನಿಗಳು ಮತ್ತು ಪ್ರವರ್ಧಮಾನಕ್ಕೆ ಬರ್ತಾ ಇರೋ ನವೋದ್ಯಮಗಳೆರಡೂ ಇವೆ. ಡ್ರೋನ್, ಬಾಹ್ಯಾಕಾಶ, ಕೃಷಿ, ಆರೋಗ್ಯ, ಉತ್ಪಾದನಾ ವಲಯ, ವೈಮಾನಾಂತರಿಕ್ಷ, ರಕ್ಷಣೆ ಮುಂತಾದ ಕ್ಷೇತ್ರಗಳಲ್ಲಿ ಮುಂಚೂಣಿಗೆ ಬರ್ತಾ ಇರೋ ಆಧುನಿಕ ತಂತ್ರಜ್ಞಾನ ಧಾರೆಗಳನ್ನ ಇಲ್ಲಿ ನೋಡಬಹುದು ಅಂದ್ರು. ಬಹಳ ಒಂದು ಅರ್ಥಪೂರ್ಣವಾಗಿ ಒಂದು
ಕರ್ನಾಟಕ ರಾಜ್ಯ ಇವತ್ತು ಏನು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ಸವಾಲುಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ನಮ್ಮ ರೋಡ್ ಮ್ಯಾಪ್ ಇರಬೇಕು, ಯಾವ ರೀತಿ ನಮ್ಮ ಬೆಳವಣಿಗೆಯನ್ನು ಇದು ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಇಂಡಸ್ಟ್ರೀಸನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ಇವತ್ತು ಚೈನಾ +1 ಸ್ಟ್ರಾಟಜಿ ಇರಲಿ ಅಥವಾ ನಮ್ಮ ಏನು ಯುಕ್ರೇನ್ ರಷ್ಯಾ ವಾರ್ ಇರಲಿ ಅಥವಾ ಇಸ್ರೇಲ್ ವಾರ್ ಇರಲಿ, ಕೋವಿಡ್ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನ ಇವತ್ತು ದಿವಸ ಎಲ್ಲ ಇದರಲ್ಲಿ ಕೂಡ ತರ್ತದೆ. ಮೆಡಿಕಲ್ ಹಿಡ್ಕೊಂಡು ಇವತ್ತು ಮೊಬೈಲ್ ಫೋನ್ ಹಿಡ್ಕೊಂಡು ಹೆವಿ ಮಷಿನರೀಸ್ ಎಲ್ಲದೂ ಕೂಡ ಇದು ಮಾಡ್ತದೆ. ರೋಬೋಟಿಕ್ಸ್ ವಿಲ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಒನ್. ಇದೆಲ್ಲವೂ ಕೂಡ ಇದೆ ಈ ಸಂದರ್ಭದಲ್ಲಿ. ಮತ್ತು ಈ ಏನು ಫಾಸಿಲ್ ಫ್ಯೂಯಲ್ಸ್ ಫ್ರೀ ಆಗಬೇಕು ಅಂತೇಳಿ ಕ್ಲೈಮೇಟ್ ಚೇಂಜಲ್ಲಿ ನಾವು ಎಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಏನು ಪರಿಸರ ಸ್ನೇಹಿ ಆಗಿರಬೇಕು, ಗ್ರೀನ್ ಇವತ್ತು ಆಗಬೇಕು. ಈಗ EVs ಗ್ರೀನ್ ಹೈಡ್ರೋಜನ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ರಿಪ್ಲೇಸಿಂಗ್ ಪೆಟ್ರೋಲ್, ಡೀಸೆಲ್, ಕೋಲ್ ಎಕ್ಸೆಟ್ರಾ. ಇದೆಲ್ಲವನ್ನು ಮಧ್ಯದಲ್ಲಿ ಇಟ್ಕೊಂಡು ಒಂದು ಪ್ರಾರಂಭವನ್ನು ಕರ್ನಾಟಕ ರಾಜ್ಯದಿಂದ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ರಾಜ್ಯ ಸದೃಢ ಆಗಬೇಕು ಮತ್ತು ವಿ ಶುಡ್ ಲೀಡ್ ಇನ್ ದಿಸ್ ಅಂತೇಳಿ ಆ ಒಂದು ಸದುದ್ದೇಶದಿಂದ ವಿತ್ ಇಂಟೆಂಟ್, ಸ್ಟ್ರಾಂಗ್ ಇಂಟೆಂಟ್, ವಿ ಆರ್ ಕಂಡಕ್ಟಿಂಗ್ ದಿಸ್ ಇನ್ವೆಸ್ಟರ್ಸ್ ಮೀಟ್ ಇನ್ ಅ ವೆರಿ ಡಿಫರೆಂಟ್ ಮೀನಿಂಗ್ಫುಲ್ ವೇ. ಭಾಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ದಿವಸ ನಮ್ಮ ಯಾವ ರೀತಿ ನಮ್ಮ ಅಭಿವೃದ್ಧಿ ಹೊಂದಬೇಕು, ನಾವು ನಮ್ಮ ರೋಡ್ ಮ್ಯಾಪ್ ಅನ್ನು ಇದು ಮಾಡ್ಕೋಬೇಕು. ಮರುಬಳಕೆ ಇಂಧನ, ಸೆಮಿಕಂಡಕ್ಟರ್, ವಿದ್ಯುತ್ ಚಾಲಿತ ವಾಹನಗಳು ಮತ್ತು ಸುಸ್ಥಿರ ಉತ್ಪಾದನೆಗೆ ಹೆಸರಾದ ಕಂಪನಿಗಳು ಪಾಲ್ಗೊಂಡಿವೆ. ಜೊತೆಗೆ ರಾಜ್ಯದ ಸಾಧನೆಗಳನ್ನು ಬಿಂಬಿಸುವ ಪ್ರತ್ಯೇಕ ಕರ್ನಾಟಕ ಪೆವಿಲಿಯನ್ ಕೂಡ ಇದೆ. ಪಾಲ್ಗೊಂಡಿರುವ ಕಂಪನಿಗಳಲ್ಲಿ GE ಹೆಲ್ತ್ ಕೇರ್, ಹೀರೋ ಫ್ಯೂಚರ್ ಎನರ್ಜೀಸ್, ರಿವರ್ ಮೊಬಿಲಿಟಿ, ಸರಳ ಏವಿಯೇಷನ್, ಗ್ಯಾಲಕ್ಸಿ ಸ್ಪೇಸ್, ಲ್ಯಾಮ್ ರಿಸರ್ಚ್ ಪ್ರಮುಖವಾಗಿವೆ. ಕರ್ನಾಟಕ ಪೆವಿಲಿಯನ್ನಲ್ಲಿ ಕ್ವೀನ್ ಸಿಟಿ, ಫ್ಲೈಯಿಂಗ್ ವೆಡ್ಜ್, ಬೆಲ್ಲಾಟ್ರಿಕ್ಸ್, ಸ್ಕೀವರ್ಸ್, ಫ್ಲಕ್ಸ್ ಆಟೋ ಮುಂತಾದ ಉದ್ಯಮಗಳಿವೆ. ಪ್ರದರ್ಶನದ ಕುರಿತು DCM DK ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂಡಸ್ಟ್ರೀಸು ಅವನ್ನೆಲ್ಲ ನಾವು ಪ್ರಮೋಟ್ ಮಾಡಬೇಕು. ಅವರು ಕೂಡ ಒಂದು 10 ಜನದಿಂದ ಹಿಡಿದು 100 ಜನದವರೆಗೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಇದೆ. ನಾನಿಲ್ಲಿ ಸುಮಾರು ನಾನು ನೋಡಿದ್ದೀನಿ. ನಮ್ಮ ಲೋಕಲ್ ಮಸಾಲ, ಲೋಕಲ್ ರೊಟ್ಟಿ, ಬಟ್ಟೆಗಳು ಇವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಮಾಡ್ತಾಯಿದ್ದಾರೆ. ಈಗ ನಾನು ಅಲ್ಲಿ ನೋಡಿದೆ ಪ್ಲೇನ್ಗೇನೆ ಏರ್ಕ್ರಾಫ್ಟ್ ಪ್ಲೇನೇನೆ 7 ಸೀಟರ್ ಪ್ಲೇನ್ಗೇ ಡಿಸೈನ್ ಮಾಡಿ ಇಟ್ಟವ್ರೆ. ಫಂಡ್ಸ್ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರು ಪ್ರಕಾಶ್ ಅವರು ಕೂಡ ಒಂದು ಡ್ರೋನ್ ಟೈಪ್, ಹೆಲಿಕಾಪ್ಟರ್ ಟೈಪ್ ಮಾಡಿದ್ದಾರೆ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗೋಕ್ಕೆ, ಮೈಸೂರು ಹೋಗೋರು ಕೂಡ ಮಾಡಿದ್ದಾರೆ. ನಾನು ಕಾಸ್ಟ್ ಕೂಡ ನಾನು ಕೇಳಿದೆ. ಸೊ ಈಗೆಲ್ಲ ಏನು ಬೇಕಾದ್ರೂ ಪಾಸಿಬಲ್ ಇದೆ. ಅಂದರೆ ಸರ್ಕಾರ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು. ಸೊ ಅದಕ್ಕೆ ನಾನು ಎಲ್ಲ SMEಗಳಿಗೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂದಂಥ ಪಾರ್ಟಿಸಿಪೇಟ್ಸ್ಗೆ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.